ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು 7ನೇ ತರಗತಿಯ ಇಂಗ್ಲೀಷ್ ಪದ್ಯವಾದ ದ ಕಾರಲ್, ಇಲಿಯನೋ ಫಾರ್ಜಿಯಾನ್ ಅವರು ಬರೆದಿರುವಂತಹ ದ ಕಾರಲ್ ಪದ್ಯವನ್ನು ಓದೋಣ ಹಾಗೂ ಇದರ ವಿವರಣೆಯನ್ನು ತಿಳಿದುಕೊಳ್ಳೋಣ. ಐ ಕಾರಲ್ಡ್ ವಿತ್ ಮೈ ಬ್ರದರ್. ನೋಡಿ ಮಕ್ಕಳೇ, ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇಬ್ಬರು ಸಹೋದರರು, ನೀವು ಮನೆಯಲ್ಲಿ ನೋಡಿರ್ತೀರ, ಚಿಕ್ಕ ಪುಟ್ಟ ವಿಷಯಗಳಿಗೆ ಅವರ ಮಧ್ಯದಲ್ಲಿ ಜಗಳ ಉಂಟಾಗ್ತೈತೆ. ಆದರೆ ಜಗಳ ತುಂಬ ಉದ್ದ ಹೋಗದೆ ಬೇಗ ಮುಗಿದು ಬಿಡ್ತೈತೆ. ಎಷ್ಟು ಬೇಗ ಸ್ಟಾರ್ಟ್ ಆಗ್ತೈತೆ ಅಷ್ಟೇ ಬೇಗ ಮುಗಿತೈತೆ ಅನ್ನುವಂಥದ್ದನ್ನು ಈ ಒಂದು ಪದ್ಯದಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಐ ಕಾರಲ್ಡ್ ವಿತ್ ಮೈ ಬ್ರದರ್, ಐ ಡೋಂಟ್ ನೋ ವಾಟ್ ಅಬೌಟ್. ನಾನು ನನ್ನ ಸಹೋದರನ ಜೊತೆಗೆ ಜಗಳವನ್ನಾಡಿದೆ, ಆದರೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಒನ್ ಥಿಂಗ್ ಲೆಟ್ ಟು ಅನದರ್. ಮಾತಿಗೆ ಮಾತು ಬೆಳೆದು ಆ್ಯಂಡ್ ಸಮ್ಹೌ ವಿ ಫೆಲ್ ಔಟ್. ನಾವು ಜಗಳದಲ್ಲಿ ಅದು ಕೊನೆಗೊಂಡಿತ್ತು. ದ ಸ್ಟಾರ್ಟ್ ಆಫ್ ಇಟ್ ವಾಸ್ ಸ್ಲೈಡ್. ಸ್ವಲ್ಪದರಿಂದ ಪ್ರಾರಂಭವಾಗಿ ಅದು ಜಗಳದಲ್ಲಿ ಅಂತ್ಯವಾಯಿತು ಅಂತ ಹೇಳಿ ಈ ಒಂದನೇ ಒಂದು ಸ್ಟಾಂಜಾದಲ್ಲಿ ಕವಿಗಳು ವಿವರಣೆಯನ್ನು ನೀಡಿದ್ದಾರೆ. ದ ಎಂಡ್ ಆಫ್ ಇಟ್ ವಾಸ್ ಸ್ಟ್ರಾಂಗ್. ದ ಸ್ಟಾರ್ಟ್ ಆಫ್ ಇಟ್ ವಾಸ್ ಸ್ಲೈಟ್. ಸ್ವಲ್ಪದರಲ್ಲಿ ಪ್ರಾರಂಭ ಆಯಿತು, ಬಟ್ ದ ಎಂಡ್ ಆಫ್ ಇಟ್ ವಾಸ್ ಸ್ಟ್ರಾಂಗ್. ತುಂಬ ಗಂಭೀರವಾಯಿತು, ತುಂಬ ಗಂಭೀರವಾಗಿ ಆ ಒಂದು ಜಗಳ ಆಯಿತು, ಕೊನೆಗೊಂಡಿತು ಅಂತ ಹೇಳ್ತಿದ್ದಾರೆ. ಹಿ ಸೆಡ್ ಹಿ ವಾಸ್ ರೈಟ್. ನಮ್ಮ ಸಹೋದರ ಏನಂದ, ತಾನು ಸರಿ ಅಂತ ಹೇಳಿ ಅವನು ವಾದಿಸ್ತಾ ಇದ್ದ. ಐ ನ್ಯೂ ಹಿ ವಾಸ್ ರಾಂಗ್ ಅಂತ ಹೇಳ್ತಿದ್ದಾರೆ. ಅಂದರೆ ಜಗಳ ಮಾಡಿದ ಒಬ್ಬ ಸಹೋದರ ಅವನು ಬಂದೇನು ಹೇಳಿದ, ಹಿ ಸೆಡ್ ಹಿ ವಾಸ್ ರೈಟ್, ನಂದೇ ಸರಿ ಅಂತ ಹೇಳಿದಾಗ ಇನ್ನೊಬ್ಬ ಸಹೋದರ ಐ ನ್ಯೂ ಹಿ ವಾಸ್ ರಾಂಗ್, ಅವನದೇ ತಪ್ಪು ಅಂತ ಹೇಳಿ ನನಗೆ ಅದು ಗೊತ್ತಿತ್ತು, ತಿಳಿದಿತ್ತು ಅಂತ ಹೇಳ್ತಿದ್ದಾರೆ. ವಿ ಹೇಟೆಡ್ ಒನ್ ಅನದರ್. ನಾವು ಈ ಪರಸ್ಪರ ಒಬ್ಬರಿಗೊಬ್ಬರು ದ್ವೇಷಿಸಿದೆವು. ದ ಆಫ್ಟರ್ನೂನ್ ಟರ್ನ್ ಬ್ಲ್ಯಾಕ್. ಮಧ್ಯಾಹ್ನ ಮತ್ತು ಆ ಜಗಳ ಹಂಗೆ ಮುಂದುವರಿಯಿತು, ಮತ್ತೂ ಕೆಟ್ಟದಾಗಿ ಮುಂದುವರಿಯಿತು ಅಂತ ಹೇಳ್ತಿದ್ದಾರೆ. ದೆನ್ ಸಡನ್ಲಿ ಮೈ ಬ್ರದರ್ ಥಂಪ್ಡ್ ಮೀ ಆನ್ ದ ಬ್ಯಾಕ್. ದೆನ್ ಸಡನ್ಲಿ ಅಂದರೆ ತತ್ಕ್ಷಣ ಮತ್ತೆ ನನ್ನ ಸಹೋದರ ಬಂದು ನನ್ನ ಬೆನ್ನವನ್ನು ಚಪ್ಪರಿಸಿದ, ಬಡಿದ. ಮೀ ಆನ್ ದ ಬ್ಯಾಕ್ ಆ್ಯಂಡ್ ಸೆಡ್, ಹೇಳಿದ, ಏನು ಹೇಳಿದ, ಓ ಕಮ್ ಆನ್, ಓ ಬಿಟ್ಬಿಡೋ ಮರಯ, ವಿ ಕಾಂಟ್ ಗೋ ಆನ್ ಆಲ್ ನೈಟ್. ನಾವು ಹೀಗೆ ರಾತ್ರಿಯವರೆಗೆ ಹೀಗೆ ಮುಂದುವರೆದುಕೊಂಡು ಜಗಳದಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ. ಆಯ್ತಪ್ಪ, ಐ ವಾಸ್ ಇನ್ ದ ರಾಂಗ್, ನಂದೇ ತಪ್ಪು ಅಂತ ಹೇಳಿ ಅವನು ಒಪ್ಕೋತಾನೆ. ಸೊ ಹಿ ವಾಸ್ ಇನ್ ದ ರೈಟ್. ಈಗ ಅವನು ಸರಿ ಅಂತ ಹೇಳಿ ಇನ್ನೊಬ್ಬ ಸಹೋದರ ಹೇಳ್ತಾನೆ. ಸೊ ಇದು ಸಹೋದರರ ಮಧ್ಯದಲ್ಲಿ ನಡೆದಿರುವಂತಹ ದ ಕಾರಲ್ ಪದ್ಯದ ಒಂದು ಚಿಕ್ಕ ವಿವರಣೆ. ಮಕ್ಕಳೇ, ಇದನ್ನು ಓದಿ ತಿಳ್ಕೊಳ್ಳಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.